ಆಕೆ ರಾಜ್ಯದ ಶಕ್ತಿ ದೇವತೆ. ಅದೇ ದೇವಿಗೆ ಈಗ ಜಾತ್ರೆಯ ಸಂಭ್ರಮ. 2 ವರ್ಷಕ್ಕೊಮ್ಮೆ ನಡೆಯೋ ಶಿರಸಿ ಮಾರಿಕಾಂಬಾ ಜಾತ್ರೆ ನಿನ್ನೆಯಿಂದ ಆರಂಭವಾಗಿದ್ದು ಇವತ್ತು ಅದ್ಧೂರಿಯಾಗಿ ರಥೋತ್ಸವ ನಡೆದಿತ್ತು. ಲಕ್ಷ ಲಕ್ಷ ಭಕ್ತರು ದೇವಿಯ ದರ್ಶನ ಪಡೆದರು. ಲಕ್ಷ ಲಕ್ಷ ಭಕ್ತಗಣ, ಎಲ್ಲಿ ನೋಡಿದ್ರೂ ಜನವೋ ಜನ. ಈ ಜನಸಾಗರದ ಮಧ್ಯೆ ಶಕ್ತಿ ದೇವತೆಯ ರಥ ಸಾಗಿತ್ತು. ರಾಜ್ಯದ ಶಕ್ತಿ ಪೀಠಗಳಲ್ಲಿ ಒಂದಾಗಿರೋ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಮಾರಿಕಾಂಬಾಗೆ ಈಗ ಜಾತ್ರೆಯ ಸಂಭ್ರಮ. 9 ದಿನ ನಡೆಯುವ ಮಹೋತ್ಸವ ನಿನ್ನೆಯಿಂದ ಆರಂಭವಾಗಿದೆ. ಇಂದು ಅದ್ಧೂರಿ ರಥೋತ್ಸವ ನಡೆದಿದ್ದು ಲಕ್ಷ ಲಕ್ಷ ಭಕ್ತರು ಭಾಗಿಯಾಗಿದ್ರು. 2 ವರ್ಷಕ್ಕೊಮ್ಮೆ ನಡೆಯೋ ಮಾರಿಕಾಂಬಾ ಜಾತ್ರೆಗೆ ನಿನ್ನೆ ಚಾಲನೆ ನೀಡಲಾಗಿತ್ತು. ಇಂದು ಬೆಳಗ್ಗೆ ದೇವಿ ಮೂರ್ತಿಯನ್ನ ಮಾರಿಕಾಂಬಾ ದೇವಸ್ಥಾನದಿಂದ ರಥದ ಮೂಲಕ ಗದ್ದುಗೆಗೆ ತರಲಾಯಿತು. ಹರಕೆಗಾಗಿ ತಂದಿದ್ದ ಕೋಳಿ, ಬಾಳೆಹಣ್ಣನ್ನ ದೇವಿಗೆ ಅರ್ಪಿಸಿದ್ರು. ಸಣ್ಣವರಿರುವಾಗಿಂದ ಜಾತ್ರೆ ಈ ಥರ ನೋಡ್ತಾ ಬರ್ತಾ ಇದ್ದೀವಿ. ಸೊ 2 ವರ್ಷಕ್ಕೊಂದ್ಸಲಿ ಆಗುತ್ತೆ. ತುಂಬ ವಿಜೃಂಭಣೆಯಿಂದ ನಾವು ಮಾಡ್ತೀವಿ ಇದನ್ನು. ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಬಂದವರಿಗೆ ಅಲ್ಲಿ ನಾವು ಊಟದ ವ್ಯವಸ್ಥೆ ಎಲ್ಲ ಮಾಡಲಾಗಿದೆ. 9 ದಿನ ನಡೀತದೆ ಜಾತ್ರೆ. ಮತ್ತು ಕರ್ನಾಟಕದಾದ್ಯಂತ ಎಲ್ಲ ಜನ ಬರ್ತಾರೆ, ಮತ್ತು ಬೇರೆ ಸ್ಟೇಟ್ಸಿಂದನೂ ಎಲ್ಲ ಬರ್ತಾರೆ. ಅಂಗಡಿ ಹಾಕುವ ಜಾಗ 3 ಕೋಟಿಗೆ ಹರಾಜು. ಜೋಕಾಲಿ ಹಾಕುವ ಸ್ಥಳ 70 ಲಕ್ಷಕ್ಕೆ ಗುತ್ತಿಗೆ. ವಿಷಯ ಅಂದ್ರೆ 9 ದಿನ ನಡೆಯೋ ಜಾತ್ರೆಗೆ ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರು ಬರ್ತಾರೆ. ಹಲವು ರಾಜ್ಯಗಳಿಂದಲೂ ಜನ ಎಂಟ್ರಿ ಕೊಡ್ತಾರೆ. ಹೀಗಾಗಿ ಇಲ್ಲಿ ಜಾತ್ರೆಗೆ ಅಂಗಡಿಗಳನ್ನ ಹಾಕಲು ದೊಡ್ಡ ಪೈಪೋಟಿ ಇರುತ್ತೆ. ಇದೇ ಕಾರಣಕ್ಕೆ ವಿವಿಧ ಅಂಗಡಿ ಹಾಕಲು 3 ಕೋಟಿಗೆ ಜಾಗ ಹರಾಜಾಗಿದೆ. ಅದರಲ್ಲೂ ಗದ್ದುಗೆ ಬಳಿಯ ಜಾಗ 9 ದಿನಕ್ಕೆ 9 ಲಕ್ಷಕ್ಕೆ ಹರಾಜಾದ್ರೆ, ಜೋಕಾಲಿ ಸೇರಿದಂತೆ ಕ್ರೀಡೆಗಳ ಜಾಗವನ್ನ 70 ಲಕ್ಷಕ್ಕೆ ಗುತ್ತಿಗೆ ನೀಡಲಾಗಿದೆ. ಜಾತ್ರೆಗೆ ಬರೋ ಭಕ್ತರಿಗೆ ಅನ್ನ ಪ್ರಸಾದವೂ ಇರುತ್ತೆ. ಶ್ರೀ ಮಾರಿಕಾಂಬಾ ದೇವಸ್ಥಾನ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಾತ್ರೆ. ಒಂದು ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡದು. ಜೊತೆಗೆ ವಿಶೇಷವಾದ ಸಂಪ್ರದಾಯ ಕೂಡ ಇದೆ. ಈ ವರ್ಷ ಜನ ಭಾಳ ಜನ ಬರ್ತಿದೆ. ಕನಿಷ್ಠ ಒಂದು 20-30 ಲಕ್ಷ ಜನ ಈ ಒಂದು ವಾರದಲ್ಲಿ ಆಗುವಂಥ ಸಾಧ್ಯತೆ ಉಂಟು. ಈ ಬಾರಿ ಸ್ವಲ್ಪ ಉಚಿತವಾಗಿ ಬಸ್ ಇಟ್ಟಿದ್ದರಿಂದ ಬಡ ಭಕ್ತರಿಗೆಲ್ಲ ಬಹಳ ಅನುಕೂಲ ಆಗಿದೆ. ಶಿರಸಿ ಮಾರಿಕಾಂಬಾ ಜಾತ್ರೆ ಅಂದ್ರೆ ನಾಡಿನ ದೊಡ್ಡ ಜಾತ್ರೆ. ಇದೇ ಜಾತ್ರೆ ನಿನ್ನೆಯಿಂದ ಆರಂಭವಾಗಿದ್ದು ಇಂದಿನ ರಥೋತ್ಸವಕ್ಕೆ ಲಕ್ಷ ಲಕ್ಷ ಭಕ್ತರು ಸಾಕ್ಷಿಯಾಗಿದ್ರು. ಸೂರಜ್ ಉತ್ತೂರೆ, TV9 ಉತ್ತರ ಕನ್ನಡ.